ರಾಯಚೂರು ಜಿಲ್ಲೆಯ ಸೇರವಾರ ತಾಲೂಕಿನ ಐತಿಹಾಸಿಕ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಜರುಗಿದ ದೇವರ ಮೂರ್ತಿಯ ಮೇಲಿದ್ದ 17 ಲಕ್ಷ ಬೆಲೆ ಬಾಳುವ ಬಂಗಾರದ ಒಡವೆ ಕಳ್ಳತನ ವಿಚಾರವಾಗಿ ರಾಯಚೂರು ಜಿಲ್ಲಾ ವರಿಷ್ಠಾಧಿಕಾರಿ ಪುಟ್ಟಮಘಯ್ಯ ರವರು ಕಲ್ಲೂರ ಮಹಾಲಕ್ಷ್ಮಿ ದೇವಸ್ಥಾನ ಕಳ್ಳತನದ ಬಗ್ಗೆ ಮಾಧ್ಯಮಗಳಿಗೆ ವಿವರಣೆಯನ್ನು ನೀಡಿದರು. ಸೇರವಾರ ಪರಿಷ್ಠನ ವ್ಯಾಪ್ತಿ ಕಲ್ಲೂರು ಅಂತ ಮೊನ್ನೆ ರಾತ್ರಿ ದೇವಸ್ಥಾನ ಕಳೆದೋಗಿದೆ. ಈಗ ಆ ಸಂಬಂಧ ಕೃಷ್ಣಾಚಾರ್ಯನವರು ನಮಗೆ ಸೇರವಾರ ಪರಿಷ್ಠನೆಗೆ ದೂರು ಕೊಟ್ಟಿದ್ದಾರೆ. ಏನಂತಂದ್ರೆ ದೇವಸ್ಥಾನದ ಮಹಾಲಕ್ಷ್ಮಿ ಮೂರ್ತಿ, ಒಂದು ಬಂಗಾರದ ಕಿರೀಟ, ಮತ್ತೆ 4 ಬಂಗಾರದ ಬಳೆಗಳು, ಮತ್ತೆ ಬಂಗಾರದ ಮಂಗಲಸೂತ್ರ, ಮತ್ತೆ ಬಂಗಾರದ ಪಾದಗಳು 2, ಮತ್ತೆ ವೆಂಕಟರಮಣ ಸ್ವಾಮಿ ಮೂರ್ತಿಯ ಬಂಗಾರದ ಕಿರೀಟ, ಹಾಗೆ ಅನಂತ ಪದ್ಮನಾಭ ಬಂಗಾರದ ಪದಕ, ಮತ್ತೆ ಬಂಗಾರದ ಪಾದಗಳು, ಇವಿಷ್ಟು ರಫ್ಲಿ 17,50,00,000 ರೂಪಾಯಿ ಬೆಲೆ ಬಾಳುವ ಆಭರಣಗಳು ಕಳೆದಾಗಿದ್ದಾವೆ ಅಂತೇಳಿ ಒಂದು ದೂರು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಮತ್ತೆ ಪತ್ತೆ ಕಾರ್ಯಕ್ಕಾಗಿ 2 ತಂಡಗಳು ಕೂಡ ರಚನೆ ಆಗಿದೆ. ತಂಡಗಳು ಕಾರ್ಯೋನ್ಮುಖರಾಗಿದ್ದಾರೆ. ಮತ್ತೆ ಇಲ್ಲ, ಹಿಂದ್ಗಡೆ ಬಾಗಿಲು ಸ್ವಲ್ಪ ಸ್ಥಿತಿಲ್ಲ, ಅಷ್ಟು ಗಟ್ಟಿ ಬಾಗಿಲಿಲ್ಲ. ಬಟ್ ಹಿಂದ್ಗಡೆಯಿಂದ ಎಂಟರ್ ಆಗಿಲ್ಲ, ಅವರು ಮುಂದ್ಗಡೆ ಎಂಟರ್ ಆಗಿದ್ದಾರೆ. ಮತ್ತೆ ಏನು ಬೀಗ ಹಾಕಿತ್ತು ಅದನ್ನ ಕಟ್ ಮಾಡಿದರೆ ಅವ್ರ ಮೊಡಸಿದೆ. ಆ ಪ್ರಕಾರ ನಾವು ಆ ನಿಟ್ಟಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಮತ್ತೆ ಈ ದೇವಸ್ಥಾನ ತುಂಬಾ ಪ್ರಖ್ಯಾತ ದೇವಸ್ಥಾನ. ತುಂಬಾ ದೂರಗಳಿಂದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಹಾಗಾಗಿ ಇದೊಂದು ಸೂಕ್ಷ್ಮ ಪ್ರಕರಣ ಆದ್ರಿಂದ ಇದಕ್ಕೊಂದು ತಂಡ ರಚನೆ ಮಾಡ್ಕೊಂಡಿದ್ದೀವಿ. ಮತ್ತೆ ಶಾರ್ಟ್ಲಿ ಈ ಒಂದು ಪ್ರಕರಣನ ಭೇದಿಸ್ತೀವಿ, ಪತ್ತೆ ಹಚ್ತೀವಿ. ಥ್ಯಾಂಕ್ ಯು. ಅಮೌಂಟ್ 17,50,000. 17,50,000 ಒಟ್ಟು. ಸಾರಿ, 14 ಕೋಟಿ ಅಲ್ಲ, 14 ಕೋಟಿ ಅಲ್ಲ, 17,50,000. ಸುಮಾರು ಸಾರಿ ನಾವು ಈ ಬರವಣಿಗೆಗಳು ಕೂಡ ಕೊಟ್ಟಿದ್ದಾರೆ ನಮ್ಮವರು, CC ಕ್ಯಾಮ್ರಾ ಹಾಕ್ಸ್ಕೊಡಿ ಅಂತ. ಇಡೀ ಊರಲ್ಲಿ 2-3 CC ಕ್ಯಾಮ್ರಾ ಇದೆ. ಮತ್ತೆ ನಮ್ಮ DGP ಸಾಹೇಬರ ಆದೇಶ ಪ್ರಕಾರ ನಾವು ಈ ತಿಂಗಳಲ್ಲಿ ಒಂದು CCTV ಡ್ರೈವ್ ಅಂತ ಮಾಡ್ತಾ ಇದ್ದೀವಿ. ಆ ಸಂಬಂಧ ನನ್ನ ಗ್ರಾಮ ಪಂಚಾಯತಿ ಕೂಡ ವಿಸಿಟ್ ಮಾಡಿದ್ದೀನಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅವರು ರಿಕ್ವೆಸ್ಟ್ ಮಾಡಿದ್ದೀವಿ. ಆ ಊರು ಎಂಟ್ರಿ ಮತ್ತು ಎಕ್ಸಿಟ್ಗೆ 2 ಕ್ಯಾಮ್ರಾಗಳು, ಮತ್ತು ಗ್ರಾಮ ಪಂಚಾಯತಿ ಮುಂಭಾಗ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಸಾಕಷ್ಟು ಪ್ರಮಾಣದ ನಾವು ಎಲ್ಲಿ ಕೇಳ್ತೀವಿ ಇಲ್ಲಿ ಕ್ಯಾಮ್ರಾಗಳನ್ನ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರೊಫೆಷನಲ್ ಗೊತ್ತಾಗಬೇಕಷ್ಟೇ, ಪ್ರೊಫೆಷನಲ್ ಅಥವಾ ಇದು ಗೊತ್ತಾಗಬೇಕು. ನಮ್ಮದೇ ಆದ ತನಿಖಾ ವಿಧಾನ ಇದೆ, ಆ ಪ್ರಕಾರ ನಾವು ತನಿಖೆ ಮುಂದುವರಿಸ್ತೇವೆ. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.